ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ಒಂದು ಅವೇರ್ನೆಸ್ಗೋಸ್ಕರ ಆ್ಯಂಡ್ ನೆಕ್ಸ್ಟು ಮನೇಲಿ ಇರುವಂತಹ ಪ್ರೆಗ್ನೆಂಟ್ ಲೇಡೀಸ್ಗೆ ಕೆಲವೊಂದು ವಿಚಾರಗಳು ಗೊತ್ತಿರಲ್ಲ ಅಲ್ವಾ. ಸೊ ಈ ಥರ ಎಲ್ಲ ವಿಚಾರಗಳಾದಾಗ ಏನೇನೆಲ್ಲ ಥಿಂಕ್ ಮಾಡಿ ಸೊ ಹಾಸ್ಪಿಟ್ಲಿಗೆ ಹೋಗೋದಾ ಇಲ್ಲ ಮನೇಲೇ ಇರೋದಾ ಅನ್ನೋದ್ರ ಬಗ್ಗೆ ನೋಡೋಣ. ನಾನು ಸುಮಾರು ದಿವಸ ಆಯಿತು ವಿಡಿಯೋ ಹಾಕಿ 13 ದಿವಸ ಮೇಲೇ ಆಯಿತು. ಸೊ ನನಗೆ ಒಂದು ಸ್ವಲ್ಪ ಥ್ರಾಟ್ ಇನ್ಫೆಕ್ಷನ್ ಆಗಿತ್ತು, ಹಾಗಾಗಿ ನನಗೆ ವಾಯ್ಸ್ ಸರಿಯಾಗಿರಲಿಲ್ಲ. ಈಗಲೂ ಇನ್ನೂ ಸರಿ ಹೋಗಲಿಲ್ಲ. ಅಲ್ಗೂ ತುಂಬ ಜನ ಕೇಳ್ತಾ ಇದ್ದೀರಾ ವೀಡಿಯೋಸೇ ಹಾಕ್ತಿಲ್ಲ ಹಾಕಿ ಅಂತ. ಹೊರಗಡೆ ಒಂದು ಒಳ್ಳೆ ವಿಡಿಯೋ ಹಾಕೋಣ ಅಂತ ಹೇಳಿ ವಿಡಿಯೋ ಇವತ್ತು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು 10 ವಿಷಯಗಳು, ಸೊ ಯಾವ್ಯಾವ ವಿಷಯಗಳಲ್ಲಿ ಮೇಯ್ನಾಗಿ ಹೆಣ್ಮಕ್ಳು ಗರ್ಭಿಣಿಯರಾದಮೇಲೆ ಎಷ್ಟು ಹುಷಾರಾಗಿರ್ಬೇಕು ಅನ್ನೋದು ನೋಡೋಣ. ಇದನ್ನು ಸಾಮಾನ್ಯವಾಗಿ ಡಾಕ್ಟರ್ಸ್ ಕೂಡ ಹೇಳಲ್ಲ, ಇಷ್ಟು ಒಳಾರ್ಥವಾಗಿ ಅದನ್ನು ಬಂದು ಕಂಪ್ಲೀಟಾಗಿ ಸಾಮಾನ್ಯವಾಗಿ ಹೇಳಲ್ಲ. ಸೊ ನಾನು ಬಂದು ನನ್ನ ಅನುಭವ ಇಟ್ಟು ಆ್ಯಂಡ್ ನೆಕ್ಸ್ಟ್ ಬಂದು ಸುಮಾರು ವಿಷಯಗಳನ್ನ ವೆಬ್ಸೈಟ್ ಕೆಲವೊಂದು ಡಾಕ್ಟರ್ಸ್ ಅಂದರೆ ಗೈನಕಾಲಜಿಸ್ಟೇ ಬರೆದಿರ್ತಾರಲ್ವ, ಕೆಲವೊಂದು ವೆಬ್ಸೈಟ್ಸ್ ಅದರಲ್ಲಿ ಅವ್ರು ಬರ್ಕೊಂಡಿರ್ತಾರೆ ಕೆಲವೊಂದು ವಿಷಯ. ಸೊ ಅದನ್ನೆಲ್ಲ ಓದಿ ನಾನು ಬಂದು ಇವತ್ತಿನ ವಿಡಿಯೋ ನಿಮಗೆ ಮಾಡ್ತಾ ಇರೋದು. ಸೊ ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಮೊದಲನೇ ವಿಷಯ ಬಂದು ಪ್ರೆಗ್ನೆಂಟ್ ಅಂತ ಆದಮೇಲೆ ನಿಮಗೆ ಫಸ್ಟ್ ಟ್ರೈಮಿಸ್ಟರ್ ಆಗ್ಬೋದು, ಸೆಕೆಂಡ್ ಟ್ರೈಮಿಸ್ಟರ್ ಆಗ್ಬೋದು, ಇಲ್ಲ ಥರ್ಡ್ ಟ್ರೈಮಿಸ್ಟರ್ ಆಗ್ಬೋದು. ಈ ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ಈ ಒಂದು ವಿಷಯ ಆದಾಗ ಅಂದರೆ ನಿಮಗೆ ತುಂಬ ಹೊಟ್ಟೆ ನೋವು ಬಂದಾಗ ತುಂಬ ಹುಷಾರಾಗಿರಿ. ಹೊಟ್ಟೆ ನೋವು ಅನ್ನೋದು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಲೈಟಾಗಿ ಬಂದೇ ಬರುತ್ತೆ. ಕೆಲವೊಂದು ಟೈಮಲ್ಲಿ ಇಂಪ್ಲಾಂಟೇಷನ್ ಟೈಮಲ್ಲಿ ಸ್ಪಾಟಿಂಗ್ ಅಂತ ಹೇಳಿ ಬ್ಲೀಡಿಂಗ್ ಆಗ್ತದೆ, ಒಂದು ಸ್ವಲ್ಪನೇ ಬ್ಲೀಡಿಂಗ್ ಅನ್ನೋ ಥರ ಬರ್ತಾ ಇರುತ್ತೆ, ವೈಟ್ ಡಿಸ್ಚಾರ್ಜ್ ಆಗುತ್ತೆ, ಸ್ವಲ್ಪ ನೋವಿರುತ್ತೆ. ಅಂದರೆ ಅಡಿಭಾಗದ ಹೊಟ್ಟೆಯಲ್ಲಿ ಸ್ವಲ್ಪ ನೋವಿರುತ್ತೆ. ಸೊ ಅಡಿಭಾಗದ ಹೊಟ್ಟೆನೇ ನಮಗೆ ಯುಟ್ರಸ್ ಬಂದು ನಮಗೆ ಹತ್ತಿರವಾಗಿರುವಂಥದ್ದು. ಸೊ ನಾವು ಮೇಲ್ ಹೊಟ್ಟೆ ನಮಗೆ ಯುಟ್ರಸ್ ಅಷ್ಟು ಹತ್ತಿರವಾಗಿರಲ್ಲ. ಅಡಿಭಾಗದ ಹೊಟ್ಟೆ ಅಂದರೆ ಒಕ್ಲಿನ ಕೆಳಭಾಗದಲ್ಲಿ ನಾವು ಕೈ ಇಟ್ಟಾಗ ನಮಗೆ ಕಂಪ್ಲೀಟಾಗಿ ನಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆ ಯುಟ್ರಸ್ ಅನ್ನೋದು ಬಂದು ನಮಗೆ ಕ್ಲೀನಾಗಿ ಅದು ಚೆನ್ನಾಗಿ ನೀಟಾಗಿ ನಮಗೆ ಹತ್ತಿರವಾಗಿರುತ್ತೆ. ನೀವು ಕೈ ಇಟ್ಟು ಹಿಂಗೆ ಮುಟ್ಕೊಳ್ಳೋವಾಗ ಅದು ನಮ್ಗೆ ಹತ್ತಿರವಾಗಿರುತ್ತೆ. ಸೊ ಆ ಒಂದು ಪ್ಲೇಸಲ್ಲಿ ನಿಮಗೆ ಹೊಟ್ಟೆ ನೋವು ಅಂತ ಬಂದಾಗ, ಜಾಸ್ತಿ ಹೊಟ್ಟೆ ನೋವು ಬರ್ತಾ ಇದೆ, ನನಗೆ ಅಬ್ಡಾಮಿನಲ್ ಪೇಯ್ನ್ ಇದೆ, ಸಿಕ್ಕಾಪಟ್ಟೆ ಹೊಟ್ಟೆ ನೋವಿದೆ ಅನ್ನೋರು ಬಂದು ಯಾವುದೇ ಕಾರಣಕ್ಕೂ ಮನೇಲಿ ಇರಬೇಡಿ. ಫಸ್ಟ್ ಟ್ರೈಮಿಸ್ಟ್ರಲ್ಲಿ ತುಂಬ ಹುಷಾರಾಗಿರಬೇಕು, ಮತ್ತು ಥರ್ಡ್ ಟ್ರೈಮಿಸ್ಟ್ರಲ್ಲೂ ಹುಷಾರಾಗಿರಬೇಕು. ಸೆಕೆಂಡ್ ಟ್ರೈಮಿಸ್ಟರ್ ಅನ್ನೋದು ಒಂದು ಸೇಫ್ ಝೋನ್ ಅಂತ ಹೇಳ್ತಾರೆ. ಬಟ್ ಆ ಟೈಮಲ್ಲೂ ಹೊಟ್ಟೆ ನೋವು ಬಂತು ಅಂತಂದರೆ ಇಮಿಡಿಯೇಟಾಗಿ ತೋರಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಹೊಟ್ಟೆ ನೋವು ಅನ್ನೋದನ್ನು ನೀವು ಬಂದು ಸಾಮಾನ್ಯ ಇದೇನು ತೊಂದರೆ ಇಲ್ಲ, ಅಜೀರ್ಣ ಈ ಥರ ಎಲ್ಲ. ಕೆಲವೊಂದು ಹೊಟ್ಟೆ ನೋವು ಬಂದು ನೀವೇನಾದರೂ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂತಹ ಊಟಗಳು ತಿಂದಾಗ, ಆಯಿಲಿ ಫುಡ್ಗಳನ್ನು ತಿಂದಾಗ, ಇಲ್ಲ ಫ್ಯಾಟಿ ಫುಡ್ಗಳನ್ನು ತಿಂದಿದ್ರೆ, ಇಲ್ಲ ನಿಮಗೆ ಏನೋ ಒಪ್ಕೊಳ್ಳಲ್ಲ ಅನ್ನೋ ಥರ ಫುಡ್ ಯಾವುದಾದ್ರೂ ನೀವು ತಿಂದಿದ್ರೆ ನಿಮ್ಗೆ ಹೊಟ್ಟೆ ನೋವು ಸರ್ವೇ ಸಾಮಾನ್ಯ ಬಂದೇ ಬರುತ್ತೆ. ಆದರೆ ಜಾಸ್ತಿ ಬರ್ತಾ ಇದೆ, ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವಿದೆ, ನಾನು ಈ ಥರದ್ದು ಯಾವುದೂ ಊಟ ತಿಂದಿಲ್ಲ, ನನಗೆ ಒಪ್ಪುವಂಥ ಊಟನೇ ತಿಂದಿದ್ದೀನಿ, ಆದರೂ ನನಗೆ ಹೊಟ್ಟೆ ನೋವು ಬರ್ತಾ ಇದೆ ಅನ್ನೋರು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ, ನೀವು ಬಂದು ಸೆಕೆಂಡ್ ಟ್ರೈಮಿಸ್ಟ್ರಲ್ಲೋ ಇಲ್ಲ ಥರ್ಡ್ ಟ್ರೈಮಿಸ್ಟ್ರಲ್ಲೋ ಲೈಟಾಗಿ ಹೊಟ್ಟೆ ನೋವು ಬಂದರೆ ಅದು ಬಂದು ನಿಮಗೆ ಬೇಬಿಯ ಒಂದು ಎಕ್ಸ್ಪ್ಯಾಂಡ್, ನಿಮ್ಮ ಹೊಟ್ಟೆ ಬಂದು ಎಲಾಸ್ಟಿಕ್ ಥರ ಹಿಗ್ತಾ ಇರುತ್ತೆ. ಆ ಟೈಮಲ್ಲಿ ಲೈಟಾಗಿ ಹೊಟ್ಟೆ ನೋವು ಅನ್ನೋದು ಬರುತ್ತೆ. ಆದರೆ ಈ ಹೊಟ್ಟೆ ನೋವು ಬಂದು ತುಂಬ ಜಾಸ್ತಿ ಇದೆ, ಒಳಗಿಂದ ತುಂಬ ಹಿಂಸೆ ಆಗ್ತದೆ, ವಜೈನಲ್ ಪಾರ್ಟ್ ಎಲ್ಲ ಪೈನ್ ಆಗ್ತಾ ಇದೆ ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು. ಕೆಲವೊಂದು ಇನ್ಫೆಕ್ಷನ್ಸು ಅದು ಇಂಥದ್ದೇ ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕೂ ಬರಲ್ಲ. ಕೆಲವ್ರಿಗೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ, UTI ಪ್ರಾಬ್ಲಮ್ ಆಗುತ್ತೆ, ಆ ಟೈಮಲ್ಲಿ ಹೊಟ್ಟೆ ನೋವು ಬರುತ್ತೆ. ಕೆಲವ್ರಿಗೆ ಒಂದೊಂದು ಥರ ಇನ್ಫೆಕ್ಷನ್ಸ್ ಆಗಿ ಹೊಟ್ಟೆ ನೋವು ಬರುತ್ತೆ. ಕೆಲವ್ರಿಗೆ ಈಸ್ಟ್ ಇನ್ಫೆಕ್ಷನ್ಸ್ ಆಗುತ್ತೆ, ಕೆಲವ್ರಿಗೆ ಬಂದು ದಾಂಪತ್ಯ ಇದ್ದಾಗ ಹೊಟ್ಟೆ ನೋವು ಬರುತ್ತೆ. ಸೊ ಏನೇ ಇದ್ರೂ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳೋದು ತುಂಬ ಮುಖ್ಯ. ಯಾವುದೇ ಕಾರಣಕ್ಕೂ ಮನೇಲಿ ಇರಬಾರ್ದು. ಒಂದು ವೇಳೆ ನನಗೆ ಲೈಟಾಗಿ ಹೊಟ್ಟೆ ನೋವು ಬಂತು, ನಾನು ಸ್ವಲ್ಪ ಬಿಸಿನೀರು ಕುಡಿದೆ, ನಂಗೆ ಸೊರೋಯ್ತು, ನಾನು ಇರ್ಬೋದಾ ಮನೇಲಿ ಅಂದರೆ ಓಕೆ. ಬಟ್ ಬಿಟ್ಟು ಬರ್ತಾನೆ ಇದೆ, ಜಾಸ್ತಿ ಬರ್ತಾನೆ ಇದೆ ಅಂತಂದರೆ ಇಮಿಡಿಯೇಟಾಗಿ ನೀವು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋದು ಬಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಈ ಒಂದು ಕೆಲವೊಂದು ವಿಷಯಗಳನ್ನು. ಆ್ಯಂಡ್ ನೆಕ್ಸ್ಟ್ ಬಂದು ಎರಡನೇ ತೊಂದರೆ ಏನಪ್ಪ ಅಂತಂದರೆ ವಜೈನಲ್ ಡಿಸ್ಚಾರ್ಜ್. ಇದು ವೈಟ್ ಆಗಿರ್ಬೋದು, ಇಲ್ಲ ಬ್ಲಡ್ ಬ್ಲೀಡಿಂಗ್ ಆಗಿರ್ಬೋದು, ಇಲ್ಲ ನೀರು ಥರ ಇರ್ಬೋದು, ಇಲ್ಲಾಂದರೆ ವೈಟ್ ಡಿಸ್ಚಾರ್ಜ್ ಎಲ್ಲ ಕಲರ್ಡ್ ಆಗಿರುತ್ತೆ. ಕೆಲವ್ರಿಗೆ ಯೆಲ್ಲೋಯಿಶ್ ಆಗಿ, ಕೆಲವ್ರಿಗೆ ಪಿಂಕಿಶ್ ಆಗಿ, ಕೆಲವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ವೈಟ್ ಡಿಸ್ಚಾರ್ಜ್ ಇರುತ್ತೆ. ಸೊ ಈ ರೀತಿ ವೈಟ್ ಡಿಸ್ಚಾರ್ಜ್ ಆದಾಗ ಅದು ತುಂಬ ಸ್ಮೆಲ್ ಇದ್ದಾಗ ಕೆಲವ್ರಿಗೆ ಮೊಸರು ಥರ ಆಗುತ್ತೆ, ಕೆಲವ್ರಿಗೆ ಒಂಥರ ನೀರಂಗೆ ಹೋಗುತ್ತೆ, ಕೆಲವ್ರಿಗೆ ಅಂಟಂಗೆ ಹೋಗುತ್ತೆ, ತೇವ ಆಗ್ತಾನೆ ಇರುತ್ತೆ, nerve ಎಲ್ಲ ತೇವ ಆಗ್ತಿರುತ್ತೆ. ತುಂಬ ಅತಿಯಾದಂಥ ಒಂದು ವಜೈನಲ್ ಡಿಸ್ಚಾರ್ಜ್ ಇದ್ದಾಗ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಮನೆಯಲ್ಲಿರೋ ಹಾಗಿಲ್ಲ. ಆಮೇಲೆ ಬಂದು ನಿಮಗೆ ಬ್ಲಡ್ ಬ್ಲೀಡಿಂಗ್ ಆಯಿತು ಅಂದರೂ ಕೂಡ ಯಾವುದೇ ಸಮಯದಲ್ಲಿ, ಅದು ಫಸ್ಟ್ ಟ್ರೈಮಿಸ್ಟರ್ ಆಗಲಿ, ಸೆಕೆಂಡ್ ಟ್ರೈಮಿಸ್ಟರ್ ಆಗಲಿ, ಇಲ್ಲ ಥರ್ಡ್ ಟ್ರೈಮಿಸ್ಟರ್ ಯಾವುದೇ ಆಗಿರಲಿ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ. ಇದು ಬಂದು ನಿಮಗೆ
ಫಾಸ್ಟಾಗಿ ರಿಕವರಿ ಆಗೋದಕ್ಕೆ ಯೂಸ್ಫುಲ್ ಆಗುತ್ತೆ. ಇಲ್ಲಾಂದರೆ ಈ ವೈಟ್ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಇನ್ಫೆಕ್ಷನ್ಸ್ ಜಾಸ್ತಿ ಹರಡುತ್ತೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಇನ್ಫೆಕ್ಷನ್ಸ್ ಜಾಸ್ತಿ ಆಯಿತು ಅಂದರೆ ಅದಕ್ಕೆ ಅಂತಲೇ ಸಪ್ರೇಟಾಗಿ ಟ್ರೀಟ್ಮೆಂಟ್ ಅಂತ ನೀವು ಹಾಸ್ಪಿಟ್ಲಿಗೆ ಓಡಾಡ್ತಾ ಇರಬೇಕು. ಅದಕ್ಕೋಸ್ಕರ ಇಮಿಡಿಯೇಟಾಗಿ ಹೋಗಿ ತೋರಿಸ್ಕೊಳ್ಳಿ. ವಜನಲ್ ಡಿಸ್ಚಾರ್ಜ್ ಯಾವುದೇ ಆಗಿರಲಿ ಅದು ತೀವ್ರ ಆಗಿದ್ದಲ್ಲಿ ತೋರಿಸ್ಕೊಳ್ಳಿ. ಆದರೆ ಬ್ಲಡ್ ಬ್ಲೀಡಿಂಗ್ ಅಂದಾಗ ತುಂಬ ಸ್ವಲ್ಪ ಕೇರ್ಫುಲ್ಲಾಗಿ, ಮತ್ತು ಬಂದು ಅದು ನಿಮಗೆ ಸ್ಪಾಟಿಂಗ್ ಥರ ಇದೆಯಾ, ಪ್ಯಾಡ್ ಇಟ್ಕೊಳ್ಳೋ ಥರ ಇದೆಯಾ, ಇಲ್ಲಾಂದರೆ ಒಂದು ಚೂರು ಆಗ್ತಿದೆ, ಯಾವುದನ್ನ ಇರಲಿ ಏನಾನ ಇರಲಿ ಬ್ಲಡ್ ಬ್ಲೀಡಿಂಗ್ ಆಯಿತು ಅಂದರೆ ಅದು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು. ಯಾಕಂದರೆ ಈಗ ಪೀರಿಯಡ್ಸ್ ಆದಾಗ ಮಾತ್ರ ನಮಗೆ ಬ್ಲಡ್ ಬ್ಲೀಡಿಂಗ್ ಅನ್ನೋದು ಆಗೋದು. ಪ್ರೆಗ್ನೆನ್ಸಿಯಲ್ಲಿ ಇಂಪ್ಲಾಂಟೇಷನ್ ಟೈಮಲ್ಲಿ ಎಲ್ಲರಿಗೂ ಆಗಲ್ಲ, ಯಾರಿಗೋ ಒಬ್ಬೊಬ್ಬರಿಗೆ ಸ್ಪಾಟಿಂಗ್ ಜಸ್ಟ್ ಡ್ರಾಪ್ ಥರ ಆಗುತ್ತೆ, ಅದಕ್ಕೆ ಸ್ಪಾಟಿಂಗ್ ಅಂತಾರೆ. ಇಂಪ್ಲಾಂಟೇಷನ್ ಟೈಮಲ್ಲಿ ಜಸ್ಟ್ ಡ್ರಾಪಿಂಗ್ ಅಂತ ಕೂಡ ಹೇಳ್ತಾರೆ. ಬಟ್ ಅದು ನಿಮಗೆ ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ಆದರೆ ಹೆವಿ ಆಯಿತು ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋದು ಬನ್ನಿ, ತುಂಬಾ ಇಂಪಾರ್ಟೆಂಟ್. ಮೂರನೇದು UTI ಪ್ರಾಬ್ಲಮ್ಮು. UTI ಪ್ರಾಬ್ಲಮ್ ಅಂತಂದರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಅಂತ. ಇದು ಬಂದು ನಿಮಗೆ ಯೂರಿನ್ ಹೋಗೋದಕ್ಕೆ ಹಿಂಸೆ ಅನಿಸುತ್ತೆ, ಉರಿ ಆಗುತ್ತೆ, ಪದೇ ಯೂರಿನ್ ಹೋಗಬೇಕು ಅನಿಸುತ್ತೆ, ನಿಮ್ಮ ಯೂರಿನ್ ಮಾಡೋಂಥ ಪ್ಲೇಸೆಲ್ಲ ನೋವ್ತಾ ಇರುತ್ತೆ, ನೋವಿರುತ್ತೆ. ಒಂದು ಸತಿ ಯೂರಿನ್ಗೆ ಹೋಗಿ ಬಂದರೆ ನಿಮ್ಮ ಅಬ್ಡಾಮಿನಲ್ಲೆಲ್ಲನೂ ನೋವ್ತಾ ಇರುತ್ತೆ, ನಿಮ್ಮ ಒಂದು ಪ್ರೈವೇಟ್ ಪಾರ್ಟ್ ಎಲ್ಲನೂ ಹಿಂಸೆ ಅನ್ನಿಸ್ತಾ ಇರುತ್ತೆ, ಉರಿ ಆಗ್ತಾ ಇರುತ್ತೆ. ಸೊ ಈ ಸಮಯದಲ್ಲಿ ನೀವು ಮಜ್ಜಿಗೆ ಕುಡ್ದೆ ನನಗೆ ಸರೋಗಲಿಲ್ಲ, ನಾನು ಎಳ್ನೀರು ಕುಡ್ದೆ ನಾನು ಸರೋಗಲಿಲ್ಲ, ನನಗೆ ತುಂಬ ನೀರು ಕುಡ್ತಿದ್ದೀನಿ ಆದರೂ ಸರೋಗ್ತಾ ಇಲ್ಲ, ಮತ್ತು ಹೊಟ್ಟೆಗೆ ಹರಳೆಣ್ಣೆ ಹಾಕ್ಕೊಂಡೆ ಸರೋಗಲಿಲ್ಲ, ನೆಕ್ಸ್ಟ್ ಬಂದು ನಿಂಬೆಹಣ್ಣಿನ ಜ್ಯೂಸ್ ಕುಡಿದೆ, ಸುಮಾರು ಫ್ರೂಟ್ಸ್ ಜ್ಯೂಸ್ ತೊಗೊಂಡೆ, ಅದು ನಂಗೆ ಸರೋಗ್ತಾ ಇಲ್ಲ, ನನಗೆ ಜಾಸ್ತಿ ಇದೆ, ಏನು ಮಾಡೋದು ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ. ಯಾವುದೇ ಕಾರಣಕ್ಕೂ ಈ ರೀತಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ನ ಯಾವುದೇ ಕಾರಣಕ್ಕೂ ನಾಳೆ ನಾಡ್ದು ಅಂತ ತಳ್ಳಿ ಹಾಕಬಾರ್ದು. ಇದೇನಾಗುತ್ತೆ ಅಂದರೆ ನಿಮ್ಮ ಬ್ಲಾಡರ್ಸ್ಗೆ, ನಿಮ್ಮ ಒಂದು ಅದು ಯೂರಿನ್ ಬರುವಂಥ ಮೂತ್ರನಾಳ ಅಂತೀವಲ್ಲ ಅದಕ್ಕೆಲ್ಲನೂ ಇನ್ಫೆಕ್ಷನ್ಸ್ ಆಗಿಬಿಟ್ಟು ಒಂಥರ ಆಗಿಬಿಡುತ್ತೆ, ಒಂದೊಂದು ಥರ ಆಗಿಬಿಡುತ್ತೆ ಒಳಗಡೆ, ಅದು ರಿಕವರಿ ಆಗೋದು ತುಂಬ ಲೇಟು. ಸೊ ಹಂಗಾಗಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಸರ್ವೇ ಸಾಮಾನ್ಯ ಎಲ್ಲರಿಗೂ ಆಗುತ್ತೆ. ಕೆಲವು ಟೈಮಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಯಾಕಾಗುತ್ತೆ ಅಂದರೆ ಬೇಬಿಯ ವೆಯ್ಟ್, ಬೇಬಿಯ ಒಂದು ಗ್ರೋತ್, ನೀವು ತಿನ್ನುವಂಥ ಮೆಡಿಕೇಷನ್ಸ್, ನೀವು ಮೆಡಿಕೇಷನ್ಸ್ ಇರುತ್ತೆ ನಿಮಗೆ ಮೆಡಿಸನ್ಸ್, ಅದರಿಂದ ಆಗುವಂತಹ ಒಂದು ಸೈಡ್ ಎಫೆಕ್ಟ್ಸ್ UTI ಪ್ರಾಬ್ಲಮ್ ಬರೋದಕ್ಕೆ ಚಾನ್ಸ್ ಇದ್ದೇ ಇರುತ್ತೆ. ಮತ್ತು ವಾಟ್ರಲ್ಲಿ ಏನಾದರೂ ನಿಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಯಿತು ಅಂದರೂ ಕೂಡ ಅದರಲ್ಲೂ ಆಗುತ್ತೆ. ಈ ಸಮಯದಲ್ಲಿ ನೀವೇನು ಮಾಡಬೇಕು ಅಂದರೆ ಚೆನ್ನಾಗಿ ನೀರು ಕುಡೀರಿ, ದಿವಸಕ್ಕೆ 2.5 ಇಂದ 3 ಲೀಟ್ರಷ್ಟು ನೀರು ತಗೊಳ್ಳಿ. ಮತ್ತು ಜ್ಯೂಸು, ಮತ್ತು ನಿಮಗೆ ಏನು ಹಣ್ಣುಗಳು ಒಪ್ಪತ್ತೋ, ಪಪ್ಪಾಯ ಮತ್ತು ಪೈನಾಪಲ್ ಬಿಟ್ಟು ನಿಮ್ಗೆ ಯಾವ್ದಾವ್ದು ಹಣ್ಣುಗಳು ಒಪ್ಪತ್ತೋ ಅದನ್ನೆಲ್ಲ ತಗೊಳ್ಳಿ. ಆದರೆ ಈ ಥರ ಆಯಿತು ಅಂದರೆ ಜಸ್ಟ್ ಮನೇಲಿ ಮನೆ ಮದ್ದುಗಳು ಮಾಡಿಕೊಂಡು ಸರೋಗುತ್ತೆ ಅಂದ್ಕೊಂಡಿರೋದೆಲ್ಲ ತಪ್ಪು. ನೀವು ಆ ಥರ ಆಯಿತು ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ. ಮಗುವಿನ ತೂಕ ಇಂಪ್ರೂವ್ ಆಗ್ತಾ ಬ್ಲಡರ್ಸ್ ಮೇಲೆಲ್ಲನೂ ಒಂದು ಸ್ವಲ್ಪ ಪರಿಣಾಮ ಬೀರೋದ್ರಿಂದ ಒಂದು ಸ್ವಲ್ಪ ಯೂರಿನ್ ಬಂದು ಸ್ಟಾಕ್ ಆಗುತ್ತೆ. ಸೊ ಅಲ್ಲಿಂದ ಒಂದು ಸ್ವಲ್ಪ ಇನ್ಫೆಕ್ಷನ್ಸ್ ಕೂಡ ಆಗುತ್ತೆ. ಸೊ ಯೂರಿನ್ ಬಂದರೆ ಅಡಗಿಸ್ಬೇಡಿ, ಕರೆಕ್ಟಾಗಿ ಮಾಡ್ಕೊಳ್ಳಿ. ಚೆನ್ನಾಗಿ ನೀರು ಕುಡ್ಕೊಂಡು ಚೆನ್ನಾಗಿ ನೀವು ಹೈಜಿನಿಕ್ಕಾಗಿ ಆ ಏರಿಯಾ ಎಲ್ಲ ವೆಟ್ಟಿದ್ದಾಗ ಒಂದು ಸ್ವಲ್ಪ ನೀವು ಡ್ರೈ ಆಗಿ ಇಟ್ಕೊಳ್ಳೋದು, ನೀಟಾಗಿ ಯೂರಿನ್ ಮಾಡಿದಾಗ ಪ್ರತಿ ಸತಿನೂ ವಾಶ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ವಾರ್ಮ್ ವಾಟ್ರಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇಟ್ಕೊಂಡು ವಾಶ್ ಮಾಡಿದ್ರೆ ಇನ್ಫೆಕ್ಷನ್ಸು ಕ್ರಮೇಣ ಕಡಿಮೆ ಆಗ್ತವೆ. ಡಾಕ್ಟರ್ ಹತ್ರ ತೋರಿಸ್ಕೊಟ್ರು ಕಡಿಮೆ ಆಗುತ್ತೆ. ಮನೆ ಮದ್ದು ಅದರಲ್ಲೇ ಸರ್ ಮಾಡ್ಕೊಳ್ತೀನಿ ಅಂತೆಲ್ಲ ಇರೋಂಥದ್ದೆಲ್ಲ, ನೀವು ಹಾಸ್ಪಿಟ್ಲಿಗೆ ಹೋಗಿ ಇಮಿಡಿಯೇಟಾಗಿ ತೋರಿಸ್ಕೋಬೇಕು. ನೆಕ್ಸ್ಟು 4ನೇ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಫೀವರಿಶ್ ಆಗಿರುವಂಥದ್ದು. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಫೀವರ್ ಆವಾಗವಾಗ ಬರ್ತಾನೇ ಇರುತ್ತೆ. ಏನು ಮಾಡ್ತಾರೆ, ಏನಾಗಲ್ಲ, ಇದು ನಾರ್ಮಲ್ಲು, ಕೋಲ್ಡು, ವೆದರ್ ಹಂಗಿದೆ, ಅದು ಹಿಂಗಿದೆ, ಇವತ್ತು ಜ್ಯೂಸ್ ಕುಡಿದೆ ಅದಕ್ಕೆ ಮೈ ಹಿಂಗಿದೆ, ಈ ಥರ ಎಲ್ಲ ಅವಾಗವಾಗ ಬರುತ್ತೆ ಅಂತಂದಾಗ ಮೈ ಫೀವರ್ ಟೆಂಪ್ರೇಚರ್ ನಿಮಗೆ ಏರುಪೇರು ಆಗ್ತಿದೆ ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ. ಇದು ಸಮ್ ಇನ್ಫೆಕ್ಷನ್ಸಿಂದನೇ ಆಗೋದು, ಇದನ್ನು ನೀವು ತೋರಿಸ್ಕೊಳ್ಳೇಬೇಕು. ನೆಕ್ಸ್ಟ್ 5ನೇದು ಬಂದು ವಿಪರೀತವಾದಂತಹ ಒಂದು ಸೈನಸ್, ಯಾವಾಗಲೂ ತಲೆನೋವು, ಮೂಗು ಸೋರ್ತಾನೆ ಇರೋದು, ಯಾವಾಗಲೂ ಹಿಂಸೆ, ತಲೆ ಭಾರ, ಇದನ್ನು ತೋರಿಸ್ಕೋಬೇಕು. ಆದಷ್ಟು ಮಾರ್ನಿಂಗ್ ಟೈಮ್ ನಿಮಗೆ ಸ್ನಾನ ಮಾಡಿದ್ರೆ ಅಡ್ಜಸ್ಟ್ ಆಗಲ್ಲ ಅಂದರೆ ಮಾರ್ನಿಂಗ್ ಟೈಮ್ ಬೇಡ, ಆದಷ್ಟು ಆಫ್ಟರ್ನೂನ್ ಸ್ನಾನ ಮಾಡಿ ತಲೆ ಬಿಸಿಲು ಚೆನ್ನಾಗಿ ಹಾಕ್ಸ್ಕೊಳ್ಳಿ. ಕೋಲ್ಡ್ ಐಟಮ್ಸ್ ತಗೊಂಡು ಅವಾಯ್ಡ್ ಮಾಡಿ. ಚೆನ್ನಾಗಿ ಬಿಸಿ ತಲೆಗೆ ಜಾಸ್ತಿ ಬಿಸಿ ಹಾಕ್ಕೊಳ್ದೆ ಒಂದು ಒಳ್ಳೆ ಚೆನ್ನಾಗಿ ಬಿಸಿ ಇರೋ ನೀರನ್ನು, ಜಾಸ್ತಿ ಬಿಸಿನೂ ಬೇಡ ಜಾಸ್ತಿ ತಣ್ಣಗೂ ಬೇಡ, ಸ್ಕ್ಯಾಲ್ಪ್ ಸ್ಪಾಯ್ಲ್ ಆಗುತ್ತೆ ಅಂತಾರೆ ಜಾಸ್ತಿ ತಲೆಗೆ ಬಿಸಿ ಹಾಕ್ಕೊಂಡಷ್ಟು. ಸ್ಕ್ಯಾಲ್ಪ್ ಬಂದು ಅದರ ಲೇಯರ್ ಎಲ್ಲನೂ, ಜೀವಕೋಶಗಳೆಲ್ಲನೂ, ಸೆಲ್ಸ್ ಎಲ್ಲನೂ ನಾಶ ಆಗುತ್ತೆ ಅಂತಾರೆ. ಹಾಗೆ ಜಾಸ್ತಿ ಬಿಸಿ ಕೂಡ ತಲೆಗೆ ಹಾಕ್ಕೋಬಾರ್ದು. ಹಬೆ ಹಿಡಿಯುವಂಥದ್ದು, ನೀಲಗಿರಿ ತೈಲದಲ್ಲಿ ಹಬೆ ಹಿಡಿಯೋದು ಅಂಥವೆಲ್ಲ ಮಾಡ್ಕೊಳ್ಳಿ. ಬಟ್ ಯಾವಾಗಲೂ ಇದೆ ಅಂದರೆ ತೋರಿಸ್ಕೊಳ್ಳೋದು ಒಳ್ಳೆಯದು. ನಿಮಗೆ ನೀವೇ ಮೆಡಿಸಿನ್ಸ್ ತೊಗೊಳ್ಳೋದು, ಆಯುರ್ವೇದಿಕ್ ತೊಗೊಳ್ಳೋದು, ಗಿಡಮೂಲಿಕೆಗಳು ತೊಗೊಳ್ಳೋದು
ನಿಮ್ಮ ಇಷ್ಟಕ್ಕೆ ಮಾತ್ರೆ ಹಾಕೋದೆಲ್ಲ ಮಾಡ್ಕೋಬೇಡಿ. ನೆಕ್ಸ್ಟ್ ಬಂದು ಬಿಡದೇ ಇರುವಂತಹ ಕಫ ಕೆಮ್ಮು, ಇದು 6ನೇ ಪಾಯಿಂಟು. ಬಿಡದೇ ಇರುವಂತಹ ಕಫ ಕೆಮ್ಮು ನಿಮಗಿದೆ ಅಂದರೆ ಇದನ್ನು ತೋರಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ರೆಸ್ಪಿರೇಟರಿ ಸಿಸ್ಟಮನ್ನು ನಮಗೆ ನಾರ್ಮಲ್ ಆಗಿ ಇಟ್ಕೋಬೇಕು. ಈಗ ಕಫ ಕೆಮ್ಮಿದೆ ಅಂದರೆ ಸರಿ ಮಾಡ್ಕೋಬೇಕು. ಅದನ್ನು ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದು ಬೇರೆ ರೀತಿ ರಿಯಾಕ್ಟ್ ಆಗುತ್ತೆ. ಸೊ ಅದೂ ಅಷ್ಟೇ, ಕಫ ಕೆಮ್ಮೆಲ್ಲ ಇದೆ, ನಾನು ಏನು ಮನೇಲಿ ಶುಂಠಿದು ಅದು ಇದು ಎಲ್ಲ ಕಾಫಿ ಮಾಡ್ಕೊಳ್ತೀನಿ, ಶುಂಠಿ ಟೀ ಮಾಡ್ಕೊಂಡು ಕುಡಿತೀನಿ, ಮೆಣಸೆಲ್ಲ ನಾನು ಹಾಕ್ಕೊಂಡು ರಸಮ್ ಮಾಡ್ಕೊಂಡು ಕುಡಿತೀನಿ, ನಾನ್ ವೆಜ್ ಎಲ್ಲ ತಿಂತೀನಿ, ಆದರೂ ಸರಿ ಹೋಗ್ತಿಲ್ಲ ಅಂದರೆ ನೀವು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋದು ಬಂದು ತುಂಬಾ ಒಳ್ಳೆಯದು. ಇಲ್ಲ ಅಂತಂದರೆ ಹಾಗಾಗಿನೇ ಅದು ಇನ್ಫೆಕ್ಷನ್ಸ್ ಜಾಸ್ತಿ ಆಗಿಬಿಟ್ಟು ನಿಮಗೆ ತೊಂದರೆ ಕೊಡೋದಕ್ಕೆ ಶುರು ಆಗುತ್ತೆ. ಯಾವಾಗಲೂ ಕೆಮ್ತಾನೇ ಇದ್ದರೆ ನಿಮಗೂ ಅದು ಹೊಟ್ಟೆ ನೋವೆಲ್ಲ ಶುರು ಆಗಿಬಿಡುತ್ತೆ ಕೆಮ್ಮಿ. ನೆಕ್ಸ್ಟ್ 7ನೇ ಪಾಯಿಂಟು, ನಿಮಗೆ ಬಿ ಪಿ ಏನಾದರೂ ಜಾಸ್ತಿ ಇದೆ ಅಂತಂದಾಗ, ಬಿ ಪಿ ಜಾಸ್ತಿ ಆದಾಗ ಬೆವರು ಬರುತ್ತೆ, ಕೋಪ ಜಾಸ್ತಿ ಬರುತ್ತೆ, ಕೆಲವು ಟೈಮಲ್ಲಿ ಏನು ಕೆಲಸ ಮಾಡೋಕ್ಕಾಗಲ್ಲ, ಆಯಾಸ ಆಗುತ್ತೆ, ಕೆಲವ್ರಿಗೆ ತಲೆ ಸುತ್ತು ಕೂಡ ಬರುತ್ತೆ, ನೆಗೆಟಿವ್ ಥಿಂಕು ಇವೆಲ್ಲ ನಿಮಗೆ ಬಂದು ಬಿ ಪಿ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ಗೊತ್ತಾಗೋದಕ್ಕೆ ಹೆಂಗಂದರೆ ನೀವು ಡಾಕ್ಟ್ರ್ ಹತ್ರ ರೆಗ್ಯುಲರ್ ಚೆಕಪ್ಗೆ ಹೋದಾಗ ನಿಮಗೆ ಬಿ ಪಿ ಚೆಕ್ ಮಾಡೇ ಮಾಡ್ತಾರೆ. ಸೊ ಅದರಲ್ಲಿ ನಿಮಗೆ ಬಿ ಪಿ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಅವಾಗ ಜಾಸ್ತಿ ಇದ್ದರೆ ಅದನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು ಅನ್ನೋದಕ್ಕೆ ನಾನು ವೀಡಿಯೋಸ್ ಹಾಕಿದ್ದೀನಿ. ಸೊ ಆ ವೀಡಿಯೋಸ್ನ ನೀವು ಲಾಸ್ಟಲ್ಲಿ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ನೋಡ್ಕೊಳ್ಳಿ ಯಾವ ರೀತಿ ಫುಡ್ಡೆಲ್ಲ ತೊಗೋಬೇಕು ಬಿ ಪಿ ಇರೋರು ಅಂತ. ಸೊ ಹೈ ಬ್ಲಡ್ ಪ್ರೆಷರ್ ಇದ್ದಾಗ, ಸೊ ಇದರ ಮೇಲೆ ಹೈಪರ್ ಟೆನ್ಷನ್ ಅಂತ ಹೇಳ್ತಾರೆ. ಸೊ ಹೈಪರ್ ಟೆನ್ಷನ್ ಇರುವಂಥವ್ರು ಹೇಗಿರಬೇಕು ಅನ್ನೋದನ್ನು ಫಾಲೋ ಮಾಡಿಕೊಂಡು ಆ ಬಿ ಪಿ ಇದ್ದಾಗ ಹೇಗಿರಬೇಕು ನೋಡ್ಕೊಳ್ಳಿ. ಆ ಸಿಂಟಮ್ಸ್ ಆದಾಗ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ. 8ನೇದು ಹೈಪರ್ ಟೆನ್ಷನ್ ಅಂದರೆ ಲೋ ಬಿ ಪಿ. ನನಗೆ ಪ್ರೆಗ್ನೆನ್ಸಿಯಲ್ಲಿತ್ತು, ಈಗಲೂ ಸಮ್ಟೈಮ್ಸ್ ಆಗುತ್ತೆ. ಹೆವಿ ಸ್ಟ್ರೆಸ್ ಆದಾಗ, ಟೆನ್ಷನ್ ಆದಾಗ, ಮೆಡಿಕೇಷನ್ಸ್ ಯಾವುದಾದ್ರು ಮೆಡಿಸಿನ್ಸ್ ಅಡ್ಜಸ್ಟ್ ಆಗಿಲ್ಲ ಅಂದರೆ ನನಗೆ ಲೋ ಬಿ ಪಿ ಆಗಿಬಿಡುತ್ತೆ, 80 ಬಂದ್ಬಿಡುತ್ತೆ ನನಗೆ. ಸೊ ನನಗೆ ತುಂಬ ಲೋ ಬಿ ಪಿ ಇತ್ತು, ಬ್ಲಡ್ ಕೂಡ ಕಡಿಮೆ ಇತ್ತು. ಹಾಗಾಗಿ ನಾನು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿದ್ದೆ. ಅಂದರೆ ಏನಿಲ್ಲ, ಡಾಕ್ಟರ್ಸ್ ಕೊಡುವಂಥ ಟ್ಯಾಬ್ಲೆಟ್ಸ್ನ ಕರೆಕ್ಟಾಗಿ ತೊಗೊಂಡಿದ್ದೆ. ನೆಕ್ಸ್ಟ್ ಬಂದು ಒಳ್ಳೆ ಫುಡ್ ತೊಗೋಬೇಕು, ಒಂದು ಒಳ್ಳೆ ಐರನ್ ಇರುವಂಥ ಫುಡ್ಡು, ಚೆನ್ನಾಗಿ ಊಟ ಎಲ್ಲ ರೀತಿ ಇರುವಂಥದ್ದು, ಅಂದರೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ, ಹಣ್ಣುಗಳು ಎಲ್ಲ ವೈಟಮಿನ್ಸ್ ಡಿಫಿಷಿಯನ್ಸಿ ಆಗಿದ್ದು ನೋಡ್ಕೊಬೇಕಾಗಿತ್ತು. ಆ ರೀತಿ ನನಗೆ ಪ್ರಾಬ್ಲಮ್ ಆಗಿತ್ತು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ. ಸೊ ಅದು ಲೋ ಬಿ ಪಿ ಆದಾಗ ತಲೆ ಸುತ್ತು ಬಂದು ನಿಮಗೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ, ತಲೆ ಸುತ್ತು ಬಿದ್ದುಬಿಡ್ತೀವಿ. ನಾನು ಬಿದ್ದಿದ್ದೆ, ಪ್ರಜ್ಞೆನೇ ಇರೋಲ್ಲ ಕೆಲವು ಟೈಮಲ್ಲಿ. ಸೊ ಎಲ್ಲರೂ ಇರೋವಾಗ ಬಿದ್ದಾಗ ಏನೋ ಓಕೆ, ಬಟ್ ಯಾರು ಇಲ್ದಿದ್ದಾಗ ಬಿದ್ದಾಗ ಅದು ಕಾಂಪ್ಲಿಕೇಶನ್ಸ್ ಆಗುತ್ತಲ್ವ, ಅದನ್ನೊಂಚೂರು ನೋಡ್ಕೊಳ್ಳಿ. 9ನೇದು ಆ ಥರ ತೊಂದರೆಗಳಾದಾಗ ಹಾಸ್ಪಿಟ್ಲಿಗೆ ಹೋಗಿ. 9ನೇದು ಬಂದು ರಕ್ತ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಫಸ್ಟ್ ತಿಳಿದಿಟ್ಕೊಳ್ಳಿ. ಜಾಸ್ತಿ ಇದ್ದರೆ ಓಕೆ, ಕಮ್ಮಿ ಇದ್ದರೆ ಅದು ಇಂಪ್ರೂವ್ ಮಾಡ್ಕೊಳ್ಳಿ. HB ಲೆವೆಲ್ ನಿಮಗೆ ಫಸ್ಟ್ ಸೆಮಿಸ್ಟ್ರಲ್ಲೇ ನಿಮಗೆ ಬ್ಲಡ್ ಟೆಸ್ಟ್ ಮಾಡಿರ್ತಾರೆ, ಅದು ರಿಪೋರ್ಟ್ಸಲ್ಲಿ ಬರೆದಿರ್ತಾರೆ, ನೋಡ್ಕೊಳ್ಳಿ. ಅದರಲ್ಲಿ HB ಲೆವೆಲ್ ನಿಮಗೆ ಬಂದು 6 ಇದೆ, 7 DL ಇದೆ, 8 DL ಇದೆ, 9 DL ಇದೆ ಅಂತಂದರೆ ಒಂದು ಸ್ವಲ್ಪ ಎಚ್ಚೆತ್ಕೊಳ್ಳಿ. 9 ಎಲ್ಲ ಓಕೆ, ಬಟ್ ಈ 6, 7 ಎಲ್ಲ ತುಂಬ ಕಮ್ಮಿ. ನನಗೆಲ್ಲ 6 ಇತ್ತು. ಸೊ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಟ್ರೈಮಿಸ್ಟ್ರಲ್ಲಿ 1 ಲೆವೆಲ್ಗೆ ಜಾಸ್ತಿ ಇರುತ್ತೆ, ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ತುಂಬ ಕಮ್ಮಿ ಆಗುತ್ತೆ, ಬೇಬಿಗೆ ಹೋಗ್ಬೇಕಲ್ವ. ಹಾಗಾಗಿ ಸೊ 13 DL ಇರಬೇಕು ಡೆಲಿವರಿ ಅಷ್ಟೊತ್ತಿಗೆ, ಅಟ್ಲೀಸ್ಟ್ ಒಂದು 12 10 ಮಾಡ್ಕೊಂಬಿಡಿ. ಸೊ ಬ್ಲಡ್ ಇಂಪ್ರೂವ್ ಆಗೋ ಥರ ಒಳ್ಳೊಳ್ಳೆ ಊಟಗಳು ತಗೊಳ್ಳಿ. ಎಲ್ಲದಕ್ಕೂ ವಿಡಿಯೋ ಹಾಕಿದ್ದೀನಿ ನಾನು, ಸೊ ನೋಡಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ರಕ್ತ ಕಡಿಮೆ ಆದಾಗ ತುಂಬ ಆಯಾಸ ಆಗುತ್ತೆ, ತುಂಬ ಕೈಕಾಲು ನೋವು ಬರುತ್ತೆ, ತಲೆ ಸುತ್ತು ಬರುತ್ತೆ, ಕಣ್ಣೆಲ್ಲನೂ ಒಂಥರ ಎಲ್ಲೋ ಥರ ತಿರುಗತ್ತೆ, ಒಂಥರ ಬೀಳ್ಚ್ಕೊಂಡಂಗಾಗುತ್ತೆ, ಕೈಯಲ್ಲೆಲ್ಲ ಒಂಥರ ಉಗುರೆಲ್ಲ ಒಂಥರ ಆಗಿಬಿಡುತ್ತೆ. ಸೊ ನಮಗೆ ಬಂದು ಹೆಲ್ದಿ ಲೈಫ್ ಸ್ಟೈಲ್ ಇರೋಲ್ಲ, ಒಂಚೂರು ಕೆಲಸ ಮಾಡಿದ್ರೇ ಫುಲ್ ಆಯಾಸ, ಸಿಕ್ಕಾಪಟ್ಟೆ ಬೇಗ ನಾವು ಸಿಕ್ಕಾಗ್ತಾ ಇರ್ತೀವಿ, ಬೇಗ ರೋಗಕ್ಕೆ ಬೀಳ್ತೀವಿ. ಸೊ ಅದಕ್ಕೋಸ್ಕರ ಹುಷಾರಾಗಿ ನೋಡಿಕೊಂಡು ಸರ್ ಮಾಡ್ಕೊಳ್ಳಿ ಅದನ್ನು. ಸೊ ರಕ್ತ ಕಡಿಮೆ ಇದೆಯಾ, ಅದನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಏನೇನು ಮಾಡಬೇಕು ಅನ್ನೋದನ್ನು ನೋಡ್ಕೊ. ಮೇನಾಗಿ 10ನೇ ಪಾಯಿಂಟ್ ಬಂದು ಏನಪ್ಪ ಅಂತಂದರೆ, ನಿಮಗೆ ನಿದ್ದೆನೇ ಬರ್ತಾಯಿಲ್ಲ, ನನಗೆ ನೈಟಲ್ಲಿ ನಿದ್ದೆನೇ ಇಲ್ಲ ಅನ್ನೋರು ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ತೋರಿಸ್ಕೊಳ್ಳಿ. ಇದು ಕೂಡ ತುಂಬ ಇಂಪಾರ್ಟೆಂಟು. ನಿದ್ದೆ ಪ್ರೆಗ್ನೆನ್ಸಿಯಲ್ಲಿ 7 ರಿಂದ 8 ಅವರ್ ಹೆಣ್ಮಕ್ಳಿಗೆ ಇರಲೇಬೇಕು, ಎಲ್ಲರಿಗೂ ಇರಬೇಕು, ಆದರೆ ಪ್ರೆಗ್ನೆನ್ಸಿಯಲ್ಲಿ ತುಂಬ ಇರಬೇಕು. ಬೆಳಗ್ಗೆ ಒಂದು 2 ಅವರ್ ನಿದ್ದೆ ಮಾಡ್ತೀನಿ ಅಂದರೆ ರಾತ್ರಿ ಒಂದು 7 ಅವರ್ ಓಕೆ, ಇಲ್ಲ ಬೆಳಗ್ಗೆ 1 ಅವರ್ ಆದರೂ ನಿದ್ದೆ ಮಾಡ್ತೀನಿ, ರಾತ್ರಿ ಒಂದು 7-8 ಅವರ್ ಆದರೂ ನಿದ್ದೆ ಮಾಡಲೇಬೇಕು. ಬೆಳಗ್ಗೆ ಮಾಡಿಲ್ಲ ಅಂದರೆ ಪರವಾಗಿಲ್ಲ, ರಾತ್ರಿ ಆದರೂ ನಿದ್ದೆ ಇರಲೇಬೇಕು. ನಿದ್ದೆನೇ ಇಲ್ಲ ನನಗೆ ಅನ್ನೋರು ತೋರಿಸ್ಕೊಳ್ಳಿ. ಇದು ಕೆಲವೊಂದು ಹಾರ್ಮೋನಲ್ ಚೇಂಜಸ್ಸಿಂದ ನಿಮ್ಗೆ ಈ ರೀತಿ ಆಗುತ್ತೆ, ಮೆಡಿಸನ್ಸಿಂದನೂ ಕೆಲವ್ರಿಗೆ ನಿದ್ದೆ ಬರೋಲ್ಲ.
ಕೆಲವು ಮೆಡಿಸಿನ್ಸ್ ಸಜೆಸ್ಟ್ ಆಗಲ್ಲ. ಸೊ ನೀವು ಫಸ್ಟು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಕೆಲವು ಮೆಡಿಸಿನ್ಸ್ ಅಂತ ಏನು ಹೇಳ್ತಿದ್ದೀನಿ ಅಂತಂದರೆ, ಈ ಪ್ರೆಗ್ನೆನ್ಸಿಯಲ್ಲಿ ಕೊಡುವಂಥ ವೈಟಮಿನ್ ಟ್ಯಾಬ್ಲೆಟ್ಸ್ ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವ್ರಿಗೆ ವಾಮಿಟಿಂಗ್ ಇರುತ್ತೆ, ಈ ರೀತಿ. ಸೊ ಕೆಲವರು ಪ್ರೆಗ್ನೆನ್ಸಿಯಲ್ಲೇ ಟ್ರೀಟ್ಮೆಂಟನ್ನು ತೊಗೊತಾ ಇರ್ತೀರ, ಯಾವುದಾದ್ರೂ PCOD ಆ ಥರ ಪ್ರಾಬ್ಲಮ್ ಇದ್ದರೆ, ಥೈರಾಯ್ಡ್ ಆ ಥರ ಪ್ರಾಬ್ಲಮ್ಸ್ ಇದ್ರೂ ಕೂಡ ತೊಗೋತಾ ಇರ್ತೀರ. ಕೆಲವೊಂದು ಆ ಥರ ಮೆಡಿಸಿನ್ಸಿಂದನೂ ನಿಮಗೆ ನಿದ್ದೆ ಬರ್ದಿರೋ ಕೂಡ ಆಗಿರಬಹುದು ಅಲ್ವಾ. ಕೆಲವ್ರಿಗೆ ಸ್ಟ್ರೆಸ್ಸಿಂದನೂ ಬರ್ದಿರೋ ಇರ್ಬೋದು, ಕೆಲವ್ರಿಗೆ ಟೆನ್ಷನ್ನು, ಭಯ, ಏನೇನೋ ಒಂದು ಹಿಂಸೆಯಿಂದ ಕೂಡ ನಿದ್ದೆ ಬರ್ದಿರೋ ಇರ್ಬೋದು. ಸೊ ಅದಕ್ಕೆ ನಿದ್ದೆ ಬಂದಿಲ್ಲ ಅಂದರೆ ರಾತ್ರಿ ಮಲಗುವಾಗ ಅರಿಶಿಣ ಪುಡಿ, ಹಾಲು ಹಾಕಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಂಡು ಕುಡಿಯೋದು, ಸ್ವಲ್ಪ ಚೆನ್ನಾಗಿ ಬಿಸಿ ಬಿಸಿ ನೀರು ಕುಡಿಯೋದು, ಹೊಟ್ಟೆ ತುಂಬ ಊಟ ಮಾಡೋದು, ವಾಕಿಂಗ್ ಮಾಡೋದು, ಒಂದು ಸ್ವಲ್ಪ ಸುಸ್ತಾದಂಗೆ ವಾಕಿಂಗ್ ಮಾಡೋದೆಲ್ಲ ಮಾಡಿದ್ರೆ ನಿದ್ದೆ ಬರುತ್ತೆ. ಒಂದು ವೇಳೆ ನನಗೆ ಬರ್ತಾನೇ ಇಲ್ಲ, ಪ್ರೆಗ್ನೆಂಟ್ ಆಗೋದ್ರಿಂದ ನಿದ್ದೆ ಬರ್ತಾಯಿಲ್ಲ ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ. ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ನಿಮಗೆ ಕೌನ್ಸ್ಲಿಂಗ್ ಕೊಡ್ತಾರೆ, ಮತ್ತು ನಿಮಗೆ ನಿದ್ದೆ ಬರೋದಕ್ಕೆ ನಿಮ್ಗೇನು ಪ್ರಾಬ್ಲಮ್ ಅಂತೆಲ್ಲ ಕೇಳಿ ಅದಕ್ಕೆ ಪರಿಹಾರ ಕೊಡ್ತಾರೆ. ಏನಾದರೂ ಒಂದು ವೇಳೆ ನಿಮಗೆ ಮೆಡಿಸಿನ್ಸ್ ಬೇಕಾದಕ್ಕೂ ಅನ್ನೋ ಥರ ನೋಡಿ ನಿದ್ದೆ ಮಾಡೋದಕ್ಕೋಸ್ಕರ ನಿಮಗೆ ಏನು ಟ್ರೀಟ್ಮೆಂಟ್ ಬೇಕೋ ಅದನ್ನು ಮೆಡಿಸಿನ್ ಆದರೆ ಮೆಡಿಸನ್ನು, ಇಲ್ಲ ಅಂತಂದರೆ ಜಸ್ಟ್ ನಿಮಗೆ ಹೇಳಿನೇ ಅದು ಬರೋ ಥರ ನಿಮಗೆ ಬುದ್ಧಿಯನ್ನು ಹೇಳ್ತಾರೆ, ನಿಮ್ಮ ಮನಸ್ಸನ್ನು ಚೇಂಜ್ ಮಾಡ್ತಾರೆ. ಸೊ ತುಂಬಾ ಇದ್ದಾವೆ ವಿಷಯ, ಎಲ್ಲ ಮೆಡಿಸನ್ನೇ ಪರಿಹಾರ ಅಲ್ಲ, ಮಾತು ಕೂಡ ಒಂದು ಪರಿಹಾರನೇ ಅಲ್ವ. ಸೊ ಈ 10 ಪ್ರಾಬ್ಲಮ್ಸನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಒಂದು ಕೂಡ ತೀವ್ರವಾಗಿದೆ ಅಂದರೂ ಕೂಡ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ವಾಯ್ಸ್ ಸರಿ ಇಲ್ಲ, ಸಾರಿ. ಸೊ ವೀಡಿಯೋಸ್ ಮಾಡಿ ಅಂತ ಹೇಳಿ ನನಗೆ ರಿಕ್ವೆಸ್ಟೆಡ್ ಮಾಡ್ತಾ ಇರೋದ್ರಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್.